ಮಂಡ್ಯ ಜಿಲ್ಲೆಯಲ್ಲಿ ನಶೆ ಮುಕ್ತ ಕರ್ನಾಟಕಕ್ಕಾಗಿ ಮ್ಯಾರಥಾನ್ ಆಯೋಜಿಸಿ ಮಾದಕ ವಸ್ತುಗಳ ವಿರುದ್ಧ ಜಾಗೃತಿ ಮೂಡಿಸಲಾಯಿತು. ಪೊಲೀಸ್ ಇಲಾಖೆಯ ವತಿಯಿಂದ ನಡೆದ ಈ ಮ್ಯಾರಥಾನ್ನಲ್ಲಿ ಸಾವಿರಾರು ಮಂದಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಬೆಂಬಲ ವ್ಯಕ್ತಪಡಿಸಿದರು. ನಶೆ ಮುಕ್ತ ಕರ್ನಾಟಕ ಅಂತ ನಮ್ಮಂತ ಹುಡುಗರಿಗೆ ತುಂಬಾ ಏನ್ ಮಾಡಿಸ್ತಾನೆ ನಶೆ ಮುಕ್ತ ಕರ್ನಾಟಕ ಅಂತ ಮ್ಯಾರಥಾನ್ ನನಗೂ ಓಡೋಕ್ ಆಸೆ. ನೆನ್ನೆ ಓಡ್ಬಿಟ್ಟವ್ನಿ ನನ್ನ ಐತಿ ಅದಕ್ಕೆ ಈಗ ಓಡೋಕ್ಕಾಗೋದಿಲ್ಲ. ನಾನೇ ಓಡಿ 10,000 ಪೇಜ್ ಗೆದ್ಕೊಬಿಡುವೆ. ನಾನ್ ಗೆದ್ಬಿಟ್ಟ ನೀವೆಲ್ಲ ಓಡೋಕ್ಕಾಗೋದಿಲ್ಲ. ನನ್ನೇ ಗೆಲ್ಲಿಸ್ಬಿಡ್ತೀರಿ ಅಂದ್ಬಿಟ್ಟು ಆಲ್ರೆಡಿ ಬಿಗ್ ಬಾಸ್ ಅಲ್ಲಿ ಗೆಲ್ಲಿಸ್ಬಿಡ್ತಾರೆ, ಇಲ್ಲೂ ಗೆಲ್ಲಿಸ್ಬಿಡ್ತೀರಿ ಅಂದ್ಬಿಟ್ಟು ಬೇಡ ಅಂತ ಎಲ್ಲರೂ ಒಳ್ಳೇದಾಗ್ಲಿ, ಚೆನ್ನಾಗಿ ಹೋಗ್ರಿ. ಏನ್ ಡೈಲಾಗಪ್ಪ ಅದ್ ನೀವ್ ಹೇಳಿದ್ರಲ್ಲ, ದೊಡವ ದೊಡವ ಚಿಕ್ಕ ಚಿಕ್ಕ ನಮ್ಮಪ್ಪ ಮುರಿ ಹಾಕೋ ಸೊಪ್ಪು. ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ 5 ಕಿಲೋಮೀಟರ್ ಮತ್ತು 10 ಕಿಲೋಮೀಟರ್ ಮ್ಯಾರಥಾನ್ಗೆ ಚಾಲನೆ ನೀಡಲಾಯಿತು. ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರಸ್ವಾಮಿ, ಎಸ್ಪಿ ಶೋಭಾರಾಣಿ ಹಾಗೂ ಗಿಲ್ಲಿ ನಟರು ಮ್ಯಾರಥಾನ್ಗೆ ಹಸಿರು ನಿಶಾನೆ ತೋರಿದ್ರು. ಈ ಒಂದು ಕಾರ್ಯಕ್ರಮದ ಉದ್ದೇಶ ನಮಗೆಲ್ಲ ಗೊತ್ತಿದೆ, ನಶೆ ಮುಕ್ತ ಭಾರತವನ್ನ ಮಾಡಬೇಕು ಅಂತ ಹೇಳಿ. ಇವತ್ತಿನ ಅದರಲ್ಲೂ ಕೂಡ ವಿಶೇಷವಾಗಿ ಯುವ ಜನತೆ ಇದ್ರ ಬಗ್ಗೆ ಹೆಚ್ಚು ಮನನವನ್ನ ಮಾಡ್ಕೊಳ್ಬೇಕಾಗತ್ತೆ. ವ್ಯಸನಗಳಿಂದ, ಮಾದಕ ವಸ್ತುಗಳ ಸೇವೆಯಿಂದ ಮತ್ತು ಡ್ರಗ್ಸ್ ಗಳಿಂದ ಎಷ್ಟು ಪರಿಣಾಮ ಆಗುತ್ತೆ, ಎಷ್ಟು ದುಷ್ಪರಿಣಾಮ ಆಗುತ್ತೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಅರಿವಿದೆ. ಆದ್ರೂ ಕೂಡ ಕ್ಷಣಿಕವಾದಂತ ಸುಖಕ್ಕೆ, ಸಂತೋಷಕ್ಕೆ ತಮ್ಮ ಜೀವನವನ್ನೇ ಬಲಿ ಕೊಡ್ತಾ ಇರುವಂತದ್ದು. ಹಾಗಾಗಿ ವಿಶೇಷವಾಗಿ ಯುವ ಜನತೆ ಇದ್ರ ಬಗ್ಗೆ ಹೆಚ್ಚು ಜಾಗೃತರಾಗಬೇಕಾಗತ್ತೆ, ಇದ್ರ ಬಗ್ಗೆ ಹೆಚ್ಚು ಅರಿವನ್ನ ಮೂಡಿಸ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ನಾವು ವ್ಯಸನ ಮುಕ್ತ ಸಮಾಜವನ್ನ ಮಾಡಬೇಕು ಅನ್ನೋದಾದ್ರೆ ಮೊದಲು ವ್ಯಸನ ಮುಕ್ತ ಮನಸ್ಸಾಗಬೇಕು. ಮನಸ್ಸು ವ್ಯಸನದಿಂದ ಮುಕ್ತ ಆದ್ರೆ ಮಾತ್ರ ಈ ಒಂದು ವ್ಯಸನ ಮುಕ್ತ ಸಮಾಜ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಹೆಚ್ಚು ಹೆಚ್ಚು ಅರಿವಿನ ಮೂಲಕ ಯುವಕರಲ್ಲಿ ಆ ದುಶ್ಚಟಗಳಿಗೆ ಬಲಿಯಾಗಿ ತಮ್ಮ ಭವಿಷ್ಯದ ಬದುಕನ್ನ ಕಳ್ಕೊಳ್ಳುವಂಥದ್ದನ್ನ ನಾವೆಲ್ಲ ಕಡಿಮೆ ಮಾಡಬೇಕಂದ್ರೆ ಎಲ್ಲಾ ಸಾರ್ವಜನಿಕರು ಕೂಡ ಸೇರ್ಬೇಕು. ಆ ದೃಷ್ಟಿಯಿಂದ ಇದೊಂದು ಸಾಮಾಜಿಕ ಹೊಣೆಗಾರಿಕೆ ಅಂತ ಅರಿತು ನಾವೆಲ್ಲರೂ ಕೂಡ ಜಾಗೃತಿಯನ್ನ ಮೂಡಿಸುವ ಮೂಲಕ ಈ ಮಾದಕ ವಸ್ತುಗಳ ದುಶ್ಚಟಗಳಿಗೆ ಬಲಿಯಾಗ್ತಾ ಇರ್ತಕ್ಕಂಥ ಯುವ ಜನತೆಯನ್ನ ನಿಲ್ಲಿಸುವಂತ ಕೆಲಸದಲ್ಲಿ ಕೈ ಹಾಕೋಣ ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಎರಡನೇದಾಗಿ ಫಿಟ್ನೆಸ್ಗಾಗಿ ಓಟ ಅಂತ ಒಂದು ಇದೆ. ನಾವೆಲ್ಲರೂ ಕೂಡ ದೈಹಿಕವಾಗಿ ಸದೃಢರಾಗಿದ್ರೆ ಮಾನಸಿಕವಾಗಿ ಸದೃಢರಾಗುವ ಮೂಲಕ ಸಮಾಜಕ್ಕೆ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ಬೋದು. ಪೊಲೀಸ್ ಇಲಾಖೆಯಲ್ಲೂ ಕೂಡ ಅತ್ಯುತ್ತಮವಾದಂತ ಕೆಲಸ ಕಾರ್ಯಗಳಾಗ್ತಾ ಇದೆ. ಇವತ್ತು ಸಮಾಜವನ್ನ ಸ್ವಾಸ್ಥ್ಯವನ್ನ ಮಾಡಬೇಕು, ಸಮಾಜವನ್ನ ರಕ್ಷಣೆ ಮಾಡಬೇಕು, ನಾಗರಿಕರ ರಕ್ಷಣೆ ಮಾಡ್ಬೇಕಂದ್ರೆ ಪೊಲೀಸ್ ಇಲಾಖೆ ಅಧಿಕಾರಿಗಳ ಕರ್ತವ್ಯ ಬಹಳಷ್ಟು ಮುಖ್ಯವಾಗಿರುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಪೊಲೀಸ್ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ಒಂದು ನೈತಿಕವಾದಂತಹ ಶಕ್ತಿಯನ್ನು ನೀಡುವ ಮೂಲಕ ನಾವೆಲ್ಲರೂ ಕೊಡುಗೆಯನ್ನು ನೀಡೋಣ. ಇವತ್ತಿನ ಮ್ಯಾರಥಾನ್ಗೆ ಬಂದಿರುವಂತ ಎಲ್ಲ ಏನು ಸ್ಪರ್ಧಾರ್ಥಿಗಳಿದ್ದೀರಾ, ಓಟ ಮಾಡ್ಲಿಕ್ಕೆ ಬಂದಿದ್ದೀರಾ, ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ಮ್ಯಾರಥಾನ್ ವಿವಿ ರಸ್ತೆ, ವಿವೇಕಾನಂದ ರಸ್ತೆ, 100 ಅಡಿ ರಸ್ತೆ ಹಾಗೂ ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯ ಮೂಲಕ ಸಾಗಿದೆ. ಕಾರ್ಯಕ್ರಮದ ವೇಳೆ ಮಾದಕ ವಸ್ತುಗಳ ಸೇವನೆಯಿಂದ ಉಂಟಾಗುವ ದುಷ್ಪರಿಣಾಮಗಳ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಯಿತು. ಮ್ಯಾರಥಾನ್ನಲ್ಲಿ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಪೊಲೀಸ್ ಇಲಾಖೆಯ ಈ ಜಾಗೃತಿ ಓಟದಲ್ಲಿ ಗಿಲ್ಲಿ ನಟರು ಭಾಗವಹಿಸಿ ಯುವಕರಿಗೆ ಸಂದೇಶವನ್ನ ನೀಡಿದರು. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಹಳೆ ಮೈಸೂರು ವಿಭಾಗ ಡಾಕ್ಟರ್ ರಂಗನಾಥ್
ಕುಣಿಗಲ್ ಕ್ಷೇತ್ರ, ಸುರೇಶ್ ಗೌಡ ತುಮಕೂರು ಗ್ರಾಮಾಂತರ ಕ್ಷೇತ್ರ, ಸಿಎನ್ ಬಾಲಕೃಷ್ಣ ಶ್ರವಣಬೆಳಗೊಳ ಕ್ಷೇತ್ರ, ಗಣಿಗ ರವಿಕುಮಾರ್ ಮಂಡ್ಯ ಕ್ಷೇತ್ರ, ದರ್ಶನ್ ಪುಟ್ಟಣಯ್ಯ ಮೇಲುಕೋಟೆ ಕ್ಷೇತ್ರ, ಡಿ ರವಿಶಂಕರ್ ಕೆಆರ್ ನಗರ ಕ್ಷೇತ್ರ, ಕೆಎಚ್ ಪುಟ್ಟಸ್ವಾಮಿಗೌಡ ಗೌರಿಬಿದನೂರು ಕ್ಷೇತ್ರ, ಸಿಮೆಂಟ್ ಮಂಜುನಾಥ್ ಸಕಲೇಶ್ಪುರ ಕ್ಷೇತ್ರ, ಮಂತರ್ ಗೌಡ ಮಡಿಕೇರಿ ಕ್ಷೇತ್ರ, ಜಿಡಿ ಹರೀಶ್ ಗೌಡ ಹುಣಸೂರು ಕ್ಷೇತ್ರ, ಸಮೃದ್ಧಿ ಮಂಜುನಾಥ್ ಮುಳಬಾಗಿಲು ಕ್ಷೇತ್ರ, ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.